ಬಿಸಿ ಬಿಸಿ ಬಿರಿಯಾನಿ ಜೊತೆ ಈ ರೀತಿಯಾಗಿ ಚಿಕನ್ ಫ್ರೈ ಸಿಂಪಲಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ನೀವು ಬಿರಿಯಾನಿ ಅಂತಲ್ಲ, ಮಾಮೂಲಿ ನಿಮ್ಮ ಊಟಕ್ಕೂ ಸಹ ಸಿಂಪಲಾಗಿ ಈ ರೀತಿಯಾಗಿ ನೀವು ಚಿಕನ್ ಫ್ರೈ ಮಾಡ್ಕೋಬೋದು. ಇದು ನಾನು ಮಾಡಿರೋದು ಬೋನ್ಲೆಸ್ ಚಿಕನ್ ಫ್ರೈ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ನೀವು ಕೂಡ ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಒಂದು 4 ಪೀಸ್ ಇದ್ದರೆ ಸಾಕು, ಯಾವುದೇ ಊಟ ಆಗಲಿ ಆರಾಮಾಗಿ ತಿನ್ಕೋಬೋದು. ಮತ್ತು ಮಾಡೋದು ಕೂಡ ತುಂಬ ಸಿಂಪಲ್. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದು ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ನಾನು ಇಲ್ಲಿ ಸ್ವಲ್ಪ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ 1 ಸ್ಪೂನಷ್ಟು ನಾನು ಕಾರ್ನ್‌ಫ್ಲೋರ್ ಹಾಕಿದ್ದೀನಿ. ಹಾಗೆ 1 ಚಮಚದಷ್ಟು ಕಬಾಬ್ ಪೌಡ್ರನ್ನ ಹಾಕಿದ್ದೀನಿ. ಇದು ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಪೌಡ್ರು, ಒಂದು 1/4 ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ಜೊತೆಗೆ ಇಲ್ಲಿ ಒಂದು 1/4 ಚಮಚದಷ್ಟು ನಾನು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ. ಹಾಗೆ 1/4 ಚಮಚದಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಇದು ಸ್ವಲ್ಪ ನಿಮ್ಮದು ಖಾರದ ಪುಡಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ಯಾಕಂದರೆ ಕಬಾಬ್ ಪೌಡ್ರ್ ಹಾಕಿರ್ತೀರ ಆದ್ದರಿಂದ. ನಂತರ ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಸೋಯಾ ಸಾಸ್ನ ಹಾಕಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಕಬಾಬ್ ಪೌಡ್ರಲ್ಲೂ ಸಹ ಉಪ್ಪಿರುತ್ತೆ ಮತ್ತು ಖಾರ ಪುಡಿಯಲ್ಲೂ ಉಪ್ಪಿರುತ್ತೆ ಆದ್ದರಿಂದ. ಈಗ ಇದನ್ನೆಲ್ಲ ಆದಮೇಲೆ ಕೈಯಿಂದನೇ ಚೆನ್ನಾಗಿ ಕಲಿಸ್ಕೋಬೇಕು. ಚಮಚದಿಂದ ಅಷ್ಟೇ ಸರಿ ಆಗೋದಿಲ್ಲ, ಎಲ್ಲ ಒಂದು ಚಿಕನ್ ಪೀಸ್ಗೂ ಚೆನ್ನಾಗಿ ಹತ್ತೋದಿಲ್ಲ. ಆದ್ದರಿಂದ ಈ ರೀತಿ ಕಲಿಸ್ಬಿಟ್ಟು, ನಾನು ಇಲ್ಲಿ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಲ್ಲ, ಆದ್ದರಿಂದ ನಾನು ಇದನ್ನು ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅಂದರೆ ಕೆಳಗಡೆನೇ, ಫ್ರಿಜ್ಜಲ್ಲಿ ಕೆಳಗಡೆ, ಇಲ್ಲಾಂದರೆ ಹೊರಗಡೆ ಕೂಡ ನೀವು ಒಂದು ಅರ್ಧ ಗಂಟೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿ ಎಲ್ಲ ಹೀರ್ಕೊಂಡಿರುತ್ತೆ. ನೋಡಿ, ನನ್ನ ಬಿರಿಯಾನಿ ಕೂಡ ರೆಡಿಯಾಗಿದೆ. ಈಗ ಆ ವಿಡಿಯೋ ಕೂಡ ನಾನು ಒಂದು ಹಾಕಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ನಂತರ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಫ್ರಿಜ್ಜಿಂದ ತೆಗೆದುಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೆ. ನಾನು ಫ್ರೈಯಿಂಗ್ ಪ್ಯಾನ್ ಇದು, ಎಲ್ಲ ಫ್ರೈನು ಇದರಲ್ಲೇ ನಾನು ಮಾಡುವಂಥದ್ದು, ಅಂದರೆ ನಾನ್ ವೆಜ್ ಜಾಸ್ತಿಯಾಗಿ. ನಂತರ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಮತ್ತು ಇಲ್ಲಿ ನಾನು ಸೂಜಿ ರವೆನ ತೊಗೊಂಡಿದ್ದೀನಿ, ಬಾಂಬೆ ರವೆ ಅಂತಿರಲ್ಲ ಅದು. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು, ನೋಡಿ ಈ ರೀತಿ ರವೆಯಲ್ಲಿ ಚಿಕನ್ ಪೀಸ್ನ ಅದ್ಬಿಟ್ಟು ಈ ರೀತಿ ಒಂದೊಂದೇ ಇಡ್ತಾ ಹೋಗಬೇಕು. ಇಲ್ಲಿ ಸ್ವಲ್ಪ ನಾವು ಎಣ್ಣೆ ಮೇಲುಗಡೆಯಿಂದ ಹಾಕ್ತಾ ಹೋಗಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಕ್ರಿಸ್ಪಿ ಬರಬೇಕು ಅಂದರೆ ಚೆನ್ನಾಗಿ ಎಣ್ಣೆ ಕೂಡ ಹಾಕಬೇಕು, ಹಾಗೂ ಚೆನ್ನಾಗಿ ಫ್ರೈ ಕೂಡ ಮಾಡಬೇಕಾಗುತ್ತೆ ನಾವು. ನೋಡಿ, ಈ ರೀತಿ ನಾನು ಪ್ರೆಸ್ ಮಾಡಿ ಸ್ವಲ್ಪ ರವೆನ ಹಾಕ್ತಾ ಇದ್ದೀನಿ. ನೀವು ಸೂಜಿ ರವೆನ ತೊಗೋಬೇಕು, ತುಂಬ ಚೆನ್ನಾಗಿರುತ್ತೆ. ದಪ್ಪ ರವೆ ಆದರೆ ಬೇಗ ಬಿಟ್ಕೊಂಡು ಹೋಗ್ಬಿಡುತ್ತೆ ಕೋಟಿಂಗ್ ಆದ್ದರಿಂದ. ನೋಡಿ, ಈ ರೀತಿಯಾಗಿ ನಾನು ಎಲ್ಲನೂ ಈ ರೀತಿ ಹಾಕ್ಕೊಂಬರ್ತೀನಿ ಒಂದು ಪ್ಯಾನ್ ಮೇಲೆ. ಈಗ ಇದನ್ನು ಎರಡೂ ಸೈಡ್ನ ತಿರುಗಿಸ್ತಾ ಚೆನ್ನಾಗಿ ಒಂದು 10 ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ನಮಗೆ 5 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಮಾಡಿದ್ರೆ, ಇಲ್ಲ ನೀವು ದೊಡ್ಡ ಒಂದು ಫ್ಲೇಮಲ್ಲಿ ಮಾಡ್ತೀರಾ ಅಂದರೆ ಒಂದು 5 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ನಿಮಗೆ 5 ನಿಮಿಷದಲ್ಲೇ ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಎರಡೂ ಸೈಡ್ನ ನಾವು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅನ್ನೋರು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇರುತ್ತಲ್ಲ, ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಖಾರನಾಗಿ. ಈಗ ನೋಡಿ, ಒಂದು 10 ನಿಮಿಷ ಆಗಿದೆ ಕರೆಕ್ಟಾಗಿ, ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಈಗ ನಾವು ಇದನ್ನು ಊಟಕ್ಕೆ ರೆಡಿ ಮಾಡ್ಕೋಬೋದು. ನಾನು ತುಂಬ ಸರಿ ಚಿಕನ್ ಏನಾದ್ರು ತಂದರೆ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಯಾವುದೇ ಒಂದು ಊಟಕ್ಕೂ ಸಹ ಈ ರೀತಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಊಟಕ್ಕೆ ಉಪ್ಪಿನಕಾಯಿ ಇದ್ದರೆ ಹೇಗೆ ಚೆನ್ನಾಗಿರುತ್ತೋ, ನನಗೆ ಈ ರೀತಿ ಚಿಕನ್ ತುಂಬ ಇಷ್ಟ. ಸಿಂಪಲಾಗಿ ಮಾಡ್ಕೋಬೋದು, ಬೇಗ ಕೂಡ ಆಗುತ್ತೆ. ನೋಡಿ, ಬಿರಿಯಾನಿ ಕೂಡ ರೆಡಿಯಾಗಿದೆ. ಬಿರಿಯಾನಿ ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಚಿಕನ್ ಫ್ರೈ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಿಜವಾಗ್ಲೂ ತುಂಬ ರುಚಿ ಅನಿಸುತ್ತೆ. ನಾನ್ ವೆಜ್ ಪ್ರಿಯರಾದರೆ ಈ ರೀತಿ ನೀವು ಮಾಡ್ಕೊಳ್ಳಿ. ನಿಮಗೂ ಇಷ್ಟ ಆದರೆ ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ಇವಾಗ ನೋಡಿ, ನಾನು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಸಿಂಪಲಾಗಿ ರೆಡಿಯಾಗಿದೆ. ನಾನಿದು ಬೋನ್ಲೆಸ್ ಚಿಕನ್ ಮಾಡಿರೋದ್ರಿಂದ ಸಣ್ಣ ಮಕ್ಕಳು ಸಹ ಅಥವಾ ವಯಸ್ಸಾದವರು ಕೂಡ ಆರಾಮಾಗಿ ತಿನ್ಕೋಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಮಧ್ಯದಲ್ಲಿ ನಿಮಗೆ ಒಂದು ಬೋನ್ ಸಿಗುತ್ತೆ ಅಂತಲೂ ಚಿಂತೆ ಇಲ್ಲ, ಆರಾಮಾಗಿ ಈ ಥರ ಮಾಡ್ಕೊಂಡು ತಿನ್ಕೊಳ್ಳಿ. ಹಾಗೂ ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಶೇರ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.